ದೂರದಿಂದ ನಾನು ಏನಾಗಿ ಇವತ್ತು ಗುರುವಾರ ಆಗಿರೋದ್ರಿಂದ ಹೂಗಳನ್ನೆಲ್ಲ ಕೀಳೋಣ ಅಂತೇಳಿ ಪೂಜೆಗೆ. ಸೊ ಬಂದ್ರಿ ನೋಡ್ರಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳಿ. ಹೊರಗಡೆ ಒಂದಿಷ್ಟು ತುಳಸಿ ಗಿಡನ ತಗೊಂಡು ಹಾರ ಮಾಡೋಣ. ಹಾರನೂ ಕೂಡ ರಾಯರ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬರೋಣ ಅಂತೇಳಿ ಬಿಟ್ಟಿದೆ ಅಂತೇಳಿ. ಅಲ್ಲೇ ನಿಂತ್ಕೊಂಡು ಮಾಡು. ಮೊನ್ನೆ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟು ಕಿತ್ತಿದ್ದೆ, ಮತ್ತೆ ಎಷ್ಟೊಂದು ಗ್ರೋ ಆಗಿದೆ ನೋಡಿ ತುಳಸಿದು. ಇದು ತುಳಸಿ ಏನಂತ ಹೇಳಿದ್ರೆ ನಾವು ಎಷ್ಟು ತೆಗಿತೀವೋ ಅಷ್ಟು ಚೆನ್ನಾಗಿ ಖುಷಿಯಾಗಿ ಬರುತ್ತೆ, ಕಿತ್ತಷ್ಟು ಚೆನ್ನಾಗಿ ಬರುತ್ತೆ. ಸ್ಟಾಪ್ ಮಾಡು, ಆಮೇಲೆ ಮಾಡೋದು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡಿದ್ರಲ್ವ, ಬೆಳಗ್ಗೆನೇ ಗುರುವಾರದ ಲಾಗ್ ಆಗಿರುತ್ತೆ ಇದು. ಬೆಳಗ್ಗೆನೇ ಪೂಜೆಗೆ ಅಂಥೇಳಿ ತುಳಸಿನ ಎಲ್ಲ ಕಿತ್ಬಿಟ್ಟು ನೀಟಾಗಿ ಹಾರ ಮಾಡ್ತಾಯಿದ್ದೀನಿ. ಸೊ ಗಡಿಬಿಡಿ ಆಗಿತ್ತು ಇವತ್ತು ಬೆಳಗ್ಗೆ. ಸೊ ಬೇಗ ಬೇಗ ಪೂಜೆ ಮಾಡ್ಕೊಂಡು ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಅಷ್ಟೇ. ಸೊ ನಿಮಗೆಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಸೊ ಇಲ್ಲಿವರೆಗೆ ಅಂದರೆ ಮಧ್ಯಾಹ್ನ ನಾನು ಅಪ್ಲೋಡ್ ಮಾಡ್ತಾ ಇರೋದು ಈ ಲಾಗು. ಇಲ್ಲಿವರೆಗೆ ನಾನು ಬೆಳಗ್ಗೆಯಿಂದ ಗುರುವಾರದಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನಾನು ಏನೇನು ಕೆಲಸಗಳಾಗ್ತು ಅಂತೇಳಿ ನಾನು ದಿನಚರಿಯನ್ನು ತೋರಿಸ್ತೀನಿ. ಸೊ ಎಷ್ಟೊಂದು ಹೂವುಗಳು ನೋಡಿ, ಪಾರಿಜಾತ ಹೂವು, ತುಂಬ ವೆರೈಟೀಸು ಹೂವುಗಳು ಸಿಕ್ಕಿದ್ದಾವೆ. ಮತ್ತು ವೀಳ್ಯದೆಲೆ ಕೂಡ ನಮ್ಮನೆಯದ್ದೇ. ಸೊ ಹಾಗಾಗಿ ಪೂಜೆಗೆ ಬೇಗ ಬೇಗ ರೆಡಿ ಮಾಡ್ಕೊತಾ ಇದ್ದೆ. ಸೊ ಕಳಸ ರೆಡಿ ಮಾಡಿಬಿಟ್ಟು ಪೂಜೆಗೆ ನೀಟಾಗಿ ಇರಬೇಕು. ನಮ್ಮ ಮನೇಲಿ ವೀಳ್ಯದೆಲೆ ತುಂಬ ಚೆನ್ನಾಗಿ ಬರ್ತಾಯಿದೆ ಇವಾಗ. ಸೊ ಮುಂಚೆ ಸ್ವಲ್ಪ ಹಾಳಾಗಿತ್ತು. ಸೊ ಅದರಿಂದ ಏನು ಮಾಡೋಕ್ಕೆ ಹೋಗಲಿಲ್ಲ, ಔಷಧಿ ಆಗಲಿ ಏನೂ ಹೊಡೆಯಲಿಕ್ಕೆ ಹೋಗಲಿಲ್ಲ ನಾವು. ಸೊ ಈ ರೀತಿಯಾಗಿ ಕಳಸನ ಪ್ರತಿಷ್ಠಾಪನೆ ಮಾಡಿ ಪೂಜೆನ ನಾನು ಯಾವಾಗಲೂ ಗುರುವಾರನೇ ಕಳಸನ ಚೇಂಜ್ ಮಾಡೋದು.
ಹೆಂಗಮ್ಮ ಹೆಂಗೆ ₹100 ಏನು ಹಿಂಗಿದಾವೆ ತೋರಿಸಿ ಬರ್ತೀನಿ ತಡಿ ಆ ಕಡೆಯಿಂದ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟೆ ರಾಯರ ಮಠಕ್ಕೆ. ಅಲ್ಲಿ ರಾಯರ ಮಠದ ಹತ್ರ ಕಳಲೆ ಅಂತೇಳಿ ಮಾರ್ತಾಯಿದ್ರು. ಅದು ನನಗೆ ತುಂಬ ಇಷ್ಟ. ವರ್ಷಕ್ಕೊಂದ್ಸರಿ ತಿನ್ನಬೇಕು ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಮಾತ್ರ ಅದು ಸಿಗೋದು ನಮಗೆ. ಸೊ ಸ್ಟಾರ್ಟಿಂಗ್ ಮಳೆ ಬರುತ್ತಲ್ವ ಆವಾಗ ಸೊ ಅವ್ರ ಹತ್ರ ಮಾತಾಡಿ ಎಷ್ಟು ಏನು ಅಂತ ಕೇಳ್ಕೊಂಡು ನೆಕ್ಸ್ಟ್ ನಾನು ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ವಾಪಸ್ ಬಂದು ತಗೊಳ್ಳೋಣ ಅಂಥೇಳಿ ಬಂದೆ. ಸೊ ನೀವು ನೋಡ್ತಾ ಇರ್ಬೋದು ಒಳಗಡೆ ಬಂದೆ ನಾನು ಕೈಕಾಲೆಲ್ಲ ತೊಳ್ಕೊಂಡು. ಸೊ ತುಂಬಾ ಮನಸ್ಸಿಗೆ ನೆಮ್ಮದಿ ಆಯಿತು. ಕೆಲವೊಂದು ಸರಿ ನನಗೆ ಬರೋಕ್ಕಾಗುತ್ತೆ, ವಾರ ಬರ್ತಿದ್ದೆ ಆವಾಗೆಲ್ಲ. ಇವಾಗ ಒಂದು ಸ್ವಲ್ಪ ಬಿಡುವು ಮಾಡ್ಕೊಂಡು ಬರ್ತೀನಿ. ವಾರಕ್ಕೆ ಒಂದು ಸರಿ ಆದರೂ ಬರದೇ ಇದ್ದರೂ 2 ವಾರಕ್ಕೆ ಒಂದು ಸರಿನಾದರೂ ಬಂದೇ ಬರ್ತೀನಿ ರಾಯರ ಮಠಕ್ಕೆ. ದರ್ಶನ ಮಾಡಿಕೊಂಡು ರಾಯರ ಮಂತ್ರಾಕ್ಷತೆ ತೊಗೊಂಡು ಮನೆಗೆ ಹೋಗ್ತೀನಿ. ಸೊ ತುಂಬಾ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ನನಗೂ ಕೂಡ ಎಷ್ಟೊಂದು ದಿನ ಆಯ್ತಲ್ಲಪ್ಪ ನೀನು ನೋಡಿ ಅಂಥೇಳಿ ಬಂದು ಕೇಳ್ಕೊತೀನಿ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಎಷ್ಟೇ ಕಷ್ಟ ನೋವು ಇದ್ದರೂ ದೇವಸ್ಥಾನಕ್ಕೆ ಬಂದು ರಾಯರ ಹತ್ರ ಎಲ್ಲ ಹೇಳ್ಕೊಂಡ್ರೆ ಮನಸ್ಸಿಗೆ ತುಂಬ ನೆಮ್ಮದಿ ಆಗುತ್ತೆ. ಸೊ ಈ ರೀತಿಯಾಗಿ ಬಂದು ಆಮೇಲೆ ಪ್ರದಕ್ಷಿಣೆ ಕೂಡ ಹಾಕಿಬಿಟ್ಟು ನಮಸ್ಕಾರ ಮಾಡಿದೆ. ಹತ್ತಿರದಿಂದನೂ ತೋರಿಸ್ತೀನಿ ಇರಿ ನಿಮಗೆ. ಇಲ್ಲಿ ಫೋಟೋ ಅಲೋ ಇಲ್ಲ, ಆ ಥರ ಏನೂ ಇಲ್ಲ. ಫೋಟೋ ಕೂಡ ತಕ್ಕೋಬೋದು. ಸೊ ನಾನು ತಂದಿರೋಂಥ ತುಳಸಿನ ಕಟ್ಬಿಟ್ಟು ಒಂದೇ ಒಂದು ಸ್ವಲ್ಪ ಕಟ್ಟಿದ್ದೆ. ಸೊ ಹಾಗಾಗಿ ಅದನ್ನು ಕೂಡ ರಾಯರಿಗೆ ಅರ್ಪಿಸಿದ್ದೆ. ತುಂಬಾ ಖುಷಿ ಆಯಿತು ನನಗೆ. ಮಂತ್ರಾಕ್ಷತೆ ತೊಗೊಂಡೆ. ಮಂತ್ರಾಕ್ಷತೆ ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ಮತ್ತೆ ಮನೆಗೆ ಅಂತೇಳಿ ಒಂದು ಸ್ವಲ್ಪ ಮಂತ್ರಾಕ್ಷತೆನ ತೊಗೊಂಡು ಮತ್ತೆ ಹೊರಗಡೆ ಕಳಲೆನ ಒಂದು ರೇಟ್ ಮಾಡಿ ತೊಗೊತಾ ಇದ್ದೆ. ₹100 3-4 ಈಗಿನ 6 ಒಂದೇ ಅಲ್ಲ. ಇಂಥವು ಅಕ್ಕ ನೋಡಿ, ಇಂಥವು 6 ಕೊಡ್ತೀವಿ. ಸುಮ್ಮನಿರಮ್ಮ, ಇಂಥವು 6 ಕೊಡ್ತೀವಿ. ಸೈಜ್ ಮೇಲೆ ನೋಡಿ, ಇಂಥ 4 ಕೊಡಿ, 6 ಕೊಡು ಇಂಥವು ಮಾಡಿ. ನಿಜ ಅವ್ರು ₹100ಗೆ 6 ಅಂತ ಹೇಳಿದ್ರು. ನಾನು ₹100ಗೆ 5 ಮಾಡಿದೆ. ಸೊ ಹಾಗೆ ಬರ್ತಾ ಸ್ಕೂಲ್ ಹತ್ರ ಒಂಚೂರು ಮೀಟಿಂಗ್ ಇತ್ತು, ಪೇರೆಂಟ್ಸ್ ಮೀಟಿಂಗು ಮುಗಿಸ್ಕೊಂಡು ಬಂದೆ. ಇನ್ನೊಂದ್ಸರಿ ಅನಿಸುತ್ತೆ ನಾವು ತರಕಾರಿಯವ್ರ ಹತ್ರ ಈ ರೀತಿಯಾಗಿ ಬಾರ್ಗೇನ್ ಮಾಡೋದು ತಪ್ಪು ಅಂತೇಳಿ. ಯಾಕಂತೇಳಿದ್ರೆ ಅದು ಕಷ್ಟ ಅವ್ರಿಗೇ ಗೊತ್ತು. ಸೊ ಹಾಗಾಗಿ ನಾನು ನಿನಗೂ ಬೇಡ ನನಗೂ ಬೇಡ ಅಂತೇಳಿ 100ಕ್ಕೆ 5 ಮಾಡಿಕೊಡು ಅಂತೇಳಿ ತೊಗೊಂಡು ಬಂದೆ. ಸೊ ಮನೆಗೆ ಬಂದಮೇಲೆ ಮಂತ್ರಾಕ್ಷತೆ ತಂದಿದ್ನಲ್ವ ಅದನ್ನು ಪರ್ಸೊಳಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಗೆದ್ಬಿಟ್ಟು ದೇವ್ರ ಮನೆಗೆ ಇಡೋಣ ಅಂಥೇಳಿ. ಯಾವಾಗಲೂ ಅಷ್ಟೇ, ತಂದಾಗೆಲ್ಲ ನಾನು ದೇವ್ರ ಮನೆಗೆ ಇಟ್ಬಿಡ್ತೀನಿ ಮನೇಲಿ. ನೋಡಿ ಬನ್ನಿ ದೇವ್ರ ಮನೆಗೆ ಇಡೋಣ.
ದೇವ್ರ ಹತ್ರ ಇಟ್ಟುಬಿಡ್ತೀನಿ. ಹೋದಾಗೆಲ್ಲ ತೊಗೊಂಬಂದು ಬಟ್ಲಲ್ಲಿ ಈ ರೀತಿಯಾಗಿ ಇಡ್ತಾ ಇರೋದು ನೋಡಿ. ಹೋದಾಗೆಲ್ಲ ತಂದು ಈ ಥರ ಇಡೋದು. ಮನೆಗೆ ಒಳ್ಳೇದಂತೆ ಈ ರೀತಿ ದೇವ್ರ ಮನೆ ಹತ್ರ ತಂದು ಮನೇಲಿ ಮಂತ್ರಾಕ್ಷತೆ, ರಾಯರ ಮಂತ್ರಾಕ್ಷತೆ ಇದ್ದರೆ ತುಂಬ ಒಳ್ಳೆಯದು. ಅದೇ ಬರ್ತಾ ಏನೇನು ತಂದೆ ಅಂತ ಹೇಳಿದ್ರೆ, ಕಳಲೆ, ₹100 ಇದು ಮಾಡಿದರು. ಸೊ ವರ್ಷಕ್ಕೊಂದ್ಸರಿ ತಿನ್ಬೇಕಂತೆ ಕಳಲೆನ, ತುಂಬ ಹೆಲ್ತಿಗೂ ಒಳ್ಳೆಯದು ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ನಮಗೆ ಸಿಗುತ್ತೆ ಈ ಸೈಡು. ಸೊ ಇದನ್ನೆಲ್ಲ ಇವಾಗ ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ನೀರಲ್ಲಿ ನೆನೆಸಿಡ್ಬೇಕು. ಮತ್ತೇನೇನು ತೊಗೊಂಬಂದೆ ಅಂತ ಹೇಳಿದ್ರೆ, ತಡೀರಿ ತೋರಿಸ್ತೀನಿ. ಅರ್ಧ ಲೀಟ್ರ್ ಮೊಸರು ತಂದೆ, ಮತ್ತು 1 ಲೀಟ್ರ್ ಹಾಲು, ಹಣ್ಣು, ಬಾಳೆಹಣ್ಣು, ನೆಕ್ಸ್ಟ್ ತರಕಾರಿ. ಒಂದು ನಿಮಿಷ ಫ್ರೆಂಡ್ಸ್, ನಾನು ಒಬ್ಬಳೇ ಮಾಡ್ತಾ ಇರೋದು ವೀಡಿಯೋ. ಸೊ ಹಾಗಾಗಿ ಬ್ಯಾಗ್ ತೆಗಿಬೇಕು ಮತ್ತು ಒಂದು ಕೈಲಿ ಮೊಬೈಲ್ ಹಿಡ್ಕೋಬೇಕು. ಅವರೆಕಾಯಿ ತೊಗೊಂಬಂದೆ. ಅವರೆಕಾಯಿ ಮತ್ತು ಇದರಲ್ಲಿ ಹಾಗಲಕಾಯಿ, ಆಲೂಗಡ್ಡೆ, ಹಸಿಮೆಣಸಿಕಾಯಿ, ತೊಂಡೆಕಾಯಿ ಇಷ್ಟೆಲ್ಲ ತೊಗೊಂಬಂದೆ. ಸೊ ಪೇರ್ಲೆಕಾಯಿ ತಂದಿದ್ದೆ, ಬಂದ ತಕ್ಷಣ ಆಗಲೇ ತೊಳೆದ್ಬಿಟ್ಟು ಇನ್ನು ಕಟ್ ಮಾಡಿ ಆಯ್ತು ಮುಗಿಸಿ. ಆ ಕಡೆ ಅದನ್ನೆಲ್ಲ ಜೋಡಿಸ್ಕೊಂಬಿಟ್ಟು ಬೇಗ ಒಂದು ಸ್ವಲ್ಪ ರವೆ ಇತ್ತು, ಚಿರೋಟಿ ರವೆ. ಹಾಗಾಗಿ ಅದನ್ನು ಚೂರು ಉಂಡೆ ಕಟ್ಬಿಡೋಣ ಅಂಥೇಳಿ ರವೆ ಉಂಡೆ ಕಟ್ಟಿದೆ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಈ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ರೆಸಿಪಿ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ಇಷ್ಟೊತ್ತು ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆಯೇ ನನ್ನ ವೀಡಿಯೋಸ್ಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ಒಳ್ಳೆ ಟಾಪಿಕೊಂದಿಗೆ ಡೈಲಿ ವ್ಲಾಗ್ಸ್ನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಹಾಗೆಯೇ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಸ್ನ ಮತ್ತೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಇಲ್ಲಿಗೆ ಇವತ್ತಿನ ಒಂದು ಗುರುವಾರದ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್.